ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಈಗ ಈ ವರ್ಷದಲ್ಲಿ ಮೊದಲನೇ ಬಾರಿ ನಡೆಯುವಂಥ ಯು ಜಿ ಸಿ ನೆಟ್ ಎಕ್ಸಾಮ್ ಏನಿದೆಯಲ್ಲ ಅದ್ರದ್ದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಬೋದು. ಅದು ಯಾವ ಥರ ಅಪ್ಲೈ ಮಾಡೋದು, ಆಮೇಲೆ ಫೀಸ್ ಸ್ಟ್ರಕ್ಚರ್ ಏನು, ಆಮೇಲೆ ಲಾಸ್ಟ್ ಡೇಟ್ ಏನು ಅಪ್ಲೈ ಮಾಡೋಕ್ಕಿರೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರಲ್ಲೆಲ್ಲ ಪ್ರತಿಯೊಂದು ಡೀಟೇಲ್ ಇದೆ, ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಪನಿಂಗ್ ಆಫ್ ದಿ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಯು ಜಿ ಸಿ ನೆಟ್ ಜೂನ್ 2025. ಈಗ ಆಕ್ಚುಲಿ ಇದು ನೆಟ್ ಎಕ್ಸಾಮ್ ಏನಿದೆಲ್ಲ ಪ್ರತಿ ವರ್ಷ 2 ಸರಿ ನಡೆಯುತ್ತೆ, ಇಯರ್ಲಿ 2 ಟೈಮ್ಸ್ ನಡೆಯುತ್ತೆ. ಅದೇ ತರ ಈಗ 2025 ಅಲ್ಲಿ ಮೊದಲನೇ ಸರಿ ನಡೆಯುವಂತ ಒಂದು ಎಕ್ಸಾಮ್ ಇದು ನಡೀತಿರೋದು ಜೂನ್ ಅಲ್ಲಿ ಎಕ್ಸಾಮ್ ನಡೀತಿರೋದು. ಬಟ್ ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಬಹಳಷ್ಟು ಜನ ಈಗ ವೇಟ್ ಮಾಡ್ತಿರ್ತಾರ. ಆಕ್ಚುಲಿ ಇದು ಪ್ರತಿ ವರ್ಷ ಮಾರ್ಚ್ ಲಾಸ್ಟ್ ವೀಕ್ ಇಲ್ಲ ಥರ್ಡ್ ವೀಕ್ ಅಲ್ಲಿ ಆತರ ಬಿಡ್ತಿದ್ರು. ಬಟ್ ಈಗ ಲೇಟ್ ಆಗಿದೆ. ಈಗ ಮೊನ್ನೆ ತಾನೇ 16th ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಯಾವ್ದಾವ್ದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ಆಮೇಲೆ ಅಡ್ಮಿಷನ್ ಟು PhD ಅಂತ ಇದೆ. ಈ ಮೂರಲ್ಲಿ ನೀವು ಯಾವ್ದಕ್ಕೆ ನೀವು ಅಪ್ಲೈ ಮಾಡ್ಕೊಬೇಕಂತದಿರ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅಂದ್ರೆ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಆಗಿರೋದು, ಅಂದ್ರೆ ಅಪ್ಲಿಕೇಶನ್ ಹಾಕೋ ಒಂದು ಡೇಟ್, ಆಮೇಲೆ ಲಾಸ್ಟ್ ಡೇಟ್ ಏನಂತ ಇಲ್ಲಿ ಬಿಟ್ಟಿದ್ದಾರೆ. 16th ಏಪ್ರಿಲ್ 2025 ಟು 7th ಮೇ 2025 ಅಂತ ಇದೆ. ಅಪ್ ಟು 11:59 PM ಅಂತ ಇದೆ. ಆಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು 16th ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸಬ್ಮಿಷನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 7th ಮೇ ಲಾಸ್ಟ್ ಡೇಟ್ ಇದೆ. ನೋಡಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಇದ್ರೆ ಇದೊಂದು ಲಾಸ್ಟ್ ಡೇಟ್ ನ ಸ್ವಲ್ಪ ನೆನ್ಪಿಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀಸ್ ಅಂತಿದೆ. ಇಲ್ಲಿ ನೀವು ನೋಡೋದಾದ್ರೆ ಈಗ ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಏನ್ ಪೇ ಮಾಡ್ತಿರಲ್ಲ ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 8th ಮೇ ಅಂತ ಇದೆ. ಲಾಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 7th ಮೇ. ಫೀಸ್ ಏನಾದ್ರು ಪೇ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 8th ಮೇ ಲಾಸ್ಟ್ ಇದೆ. ಅದು ಅಪ್ ಟು 11:59 PM ಅಂತ ಇದೆ. ಇದು ಲಾಸ್ಟ್ ಟೈಮಿಂಗು. ಆಮೇಲೆ ಕೆಳಗಡೆ ಬಂದ್ರೆ ಕರೆಕ್ಷನ್ ಇನ್ ದಿ ಪರ್ಟಿಕ್ಯುಲರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಆಮೇಲೆ ನೀವು ಅಪ್ಲಿಕೇಶನ್ ಏನು ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ್ಮೇಲೆ ಇಫ್ ಏನಾದ್ರು ನೇಮ್ ಕರೆಕ್ಷನ್ ಇಲ್ಲ ಫೋನ್ ನಂಬರ್ ಏನಾದ್ರು ಕರೆಕ್ಷನ್ ಏನಾದ್ರು ಇದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ, ಅದು ಬಂದ್ಬಿಟ್ಟು 9th ಮೇ 2025 ಟು 10th ಮೇ 2025 ಅಂತ ಇದೆ. 9th ಮೇ ಇಂದ 10th ಮೇ ಈ ಇದರಲ್ಲೇ ನೀವು ಏನಾದ್ರು ಕರೆಕ್ಷನ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಮಾಡ್ಕೋಬಹುದು. ಇದು ಬಿಟ್ಬಿಟ್ಟು ಮತ್ತೆ ಇನ್ನು ನೆಕ್ಸ್ಟ್ ಡೇ ಏನಾದ್ರು ನೀವು 11th ಆ ತರ ಏನಾದ್ರು ಟ್ರೈ ಮಾಡಕ್ ಹೋದ್ರೆ ಬರಲ್ಲ. ಕರೆಕ್ಷನ್ ಏನಾದ್ರು ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ಎಕ್ಸಾಮ್ ಸೆಂಟರ್ ಅಂತಿದೆ. ಇಲ್ಲಿ ಇನ್ನೂ ಎಕ್ಸಾಮ್ ಸೆಂಟರ್ ಏನಿದೆಲ್ಲ ಅದು ಇನ್ನೂ ಇನ್ಫಾರ್ಮ್ ಮಾಡಿಲ್ಲ. ಟು ಬಿ ಇಂಟಿಮೇಟೆಡ್ ಲೆಟರ್ ಅಂತ ಇದೆ. ಅದು ಆಮೇಲೆ ಎಲ್ಲ ಅಪ್ಲಿಕೇಶನ್ ಎಲ್ಲ ಫಿಲ್ ಆದ್ಮೇಲೆ ಆಮೇಲೆ ಅವರು ಒಂದು ಶೆಡ್ಯೂಲ್ ಫಿಕ್ಸ್ ಮಾಡಿ ಅದನ್ನ ಇದು ಮಾಡ್ತಾರೆ. ನಿಮಗೆ ಮೇಲ್ ಆಮೇಲೆ ಫೋನ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ಒಂದು ಇಮೇಲ್ ಐಡಿಗೆ ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫ್ರಮ್ NTA ವೆಬ್ಸೈಟ್. ನಿಮ್ಮ ಒಂದು ಹಾಲ್ ಟಿಕೆಟ್ ಏನಿರುತ್ತಲ್ಲ ಒಂದು ಹಾಲ್ ಟಿಕೆಟ್ ಅದನ್ನು ಇಂಟಿಮೇಟ್ ಮಾಡ್ತಾರೆ ನಿಮಗೆ. ಅದನ್ನು ನೀವೇನು ಇಮೇಲ್ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಅದಕ್ಕೆ ನಿಮಗೆ ಮೆಸೇಜ್ ಬರುತ್ತೆ, ನೀವು ನೋಡ್ಬೋದು. ಆಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. 21st ಜೂನ್ 2025 ಟು 30 ಜೂನ್ ಅಂತ ಇದೆ 2025. ಇದು ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ 21st ಜೂನ್ ಇಂದ 30 ಜೂನ್ ಅಂತ. ಈ ಒಂದು ಆಸುಪಾಸು ಇದರಲ್ಲೇ ನಡಿಬಹುದಂತ. ಟೆಂಟೇಟಿವ್ ಅಂದ್ರೆ ಇದು ಇನ್ನೂ ಫಿಕ್ಸ್ ಇಲ್ಲ, ತಾತ್ಕಾಲಿಕವಾಗಿ ಒಂದು ಕೊಟ್ಟಿದ್ದಾರೆ. ಏನಾದ್ರೂ ಆ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಂತ ಚಾನ್ಸಸ್ ಇರುತ್ತೆ. ಬಟ್ ಇದು ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ, ಇದು ಫಿಕ್ಸ್ ಅಲ್ಲ. ಬಟ್ ಅದೇ ಜೂನ್ ಅಲ್ಲೇ ನಡೆಯುತ್ತೆ ಎಕ್ಸಾಮ್. ಓಕೆನಾ. ಆಮೇಲೆ ಸೆಂಟರ್ ಡೇಟ್ ಅಂಡ್ ಶಿಫ್ಟ್ ಅಂತ ಕೊಟ್ಟಿದ್ದಾರೆ ಆಸ್ ಇಂಡಿಕೇಟೆಡ್ ಆನ್ ದಿ ಅಡ್ಮಿಟ್ ಕಾರ್ಡ್. ನಿಮ್ಮ ಒಂದು ಏನು ಹಾಲ್ ಟಿಕೆಟ್ ಇರುತ್ತಲ್ಲ ಅದರಲ್ಲಿ ಈ ಒಂದು ಡೇಟು ಸೆಂಟ್ರ್ ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸ್ ಬರುತ್ತೆ, ನೀವಲ್ಲಿ ನೀವು ನೋಡ್ಕೋಬಹುದು. ಆಮೇಲೆ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಅಂಡ್ ಆನ್ಸರ್ ಕೀ. ಈ ಆನ್ಸರ್ ಕೀ ಏನಿರುತ್ತಲ್ಲ ನಿಮಗೆ ಬರೋದು ಅದು ಟು ಬಿ ಅನೌನ್ಸ್ಡ್ ಲೆಟರ್ ಆನ್ ದಿ ವೆಬ್ಸೈಟ್ ಅಲ್ಲಿ ಅದನ್ನ ನಿಮಗೆ ರಿಲೀಸ್ ಮಾಡ್ತಾರೆ ನೀವು ಒಂದು ಎಕ್ಸಾಮ್ ಬರೆದ್ಮೇಲೆ. ಆಮೇಲೆ ಇಲ್ಲಿ ವೆಬ್ಸೈಟ್ ಏನ್ ಕೊಟ್ಟಿದಾರಲ್ಲ ಇಲ್ಲಿ ಈ ಒಂದು ವೆಬ್ಸೈಟ್ ಥ್ರೂನೇ ನೀವು ಅಪ್ಲೈ ಮಾಡ್ಬೇಕು. ಓಕೆನಾ, ಇಲ್ಲಿ ಕಾಣ್ತಿದಲ್ಲ ಈ ಒಂದು ವೆಬ್ಸೈಟ್ ಥ್ರೂನೇ ನೀವು ಅಪ್ಲೈ ಮಾಡ್ಬೇಕು. ಅದು ಬಿಟ್ಟು ಆಫ್ಲೈನ್ ಅಲ್ಲಿ ಎಲ್ಲಿ
ಮಾಡೋಕ್ಕೆ ಚಾನ್ಸ್ ಇಲ್ಲ. ಈ ಒಂದು ವೆಬ್ಸೈಟ್ ಏನು ಕೊಟ್ಟಿದಾರಲ್ಲ ಇದ್ರ ಥ್ರೂನೇ ನೀವು ಅಪ್ಲೈ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಫೀಸ್ ಸ್ಟ್ರಕ್ಚರ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿ 1150 ಇದೆ. ಆಮೇಲೆ ಜನರಲ್ EWS OBC NCL ಅಂತ ಇದೆ, ಅವರಿಗೆ 600 ಇದೆ. ಕೆಳಗಡೆ ಬಂದರೆ SC ST PWD ಆಮೇಲೆ ಥರ್ಡ್ ಜೆಂಡರ್ ಇವರಿಗೆ 325 ಇದೆ. ಓಕೆನಾ, ಇದು ಫೀಸ್ ಸ್ಟ್ರಕ್ಚರ್. ಆಮೇಲೆ ಇಲ್ಲಿ ಕೆಳಗಡೆ ನೀವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ UGC ನೆಟ್ ಜೂನ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ನಾನು ಈಗ ಹೇಳಿದ್ನಲ್ಲ, ನೀವು ಆನ್ಲೈನ್ ಥ್ರೂನೇ ಅಪ್ಲೈ ಮಾಡ್ಬೇಕು. ಅದು ಬಿಟ್ಟು ಬೇರೆ ಆಫ್ಲೈನ್ ಆಗಿರ್ಬೋದು, ಇನ್ನೊಂದು ಕೆಲವೊಂದು ಬೇರೆ ವೆಬ್ಸೈಟಿಂದ ಮಾಡಿದರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ತಗೊಳ್ಳಲ್ಲ ಅಂತ. ಆಮೇಲೆ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಫಿಲ್ ಮೋರ್ ದೆನ್ 1 ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಪಾಯಿಂಟು, ಒಬ್ಬ ಕ್ಯಾಂಡಿಡೇಟ್ ಏನಿರುತ್ತಾನಲ್ಲ ಅವನು ಒಂದು ಅಪ್ಲಿಕೇಶನ್ ಮಾತ್ರ ಅಪ್ಲೈ ಮಾಡೋಕ್ಕಿರುತ್ತೆ. ಓಕೆನಾ, ಮೋರ್ ದೆನ್ ಒಂದಕ್ಕಿಂತ 2 ಅಪ್ಲೈ ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ನು, ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಕ್ಯಾಂಡಿಡೇಟ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದಿ ಇನ್ಸ್ಟ್ರಕ್ಷನ್ ಗಿವನ್ ದಿ ಇನ್ಫಾರ್ಮೇಶನ್ ಬುಲೆಟಿನ್ ಅವೈಲೇಬಲ್ ದಿ ಎಂಟಿಯರ್. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದಾರಲ್ಲ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರ್ ಅದು ಕರೆಕ್ಟಾಗಿ ಪ್ರೊವೈಡ್ ಮಾಡಿ. ಯಾಕಂತಂದ್ರೆ ಆ ಒಂದು ಮೊಬೈಲ್ ಮತ್ತೆ ಇಮೇಲ್ ID ಏನಿರುತ್ತಲ್ಲ ಅದಕ್ಕೆ ನಿಮ್ಮ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ನು ಅದಕ್ಕೆ ಕಳಿಸ್ತಾರೆ. ಏನಾದರೂ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕ್ವರೀಸ್ ಏನಾದರೂ ಇತ್ತಂತಂದ್ರೆ ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮಾಡ್ಬೋದು. ಇಲ್ಲ ಇಮೇಲ್ ಐಡಿನೂ ಕೊಟ್ಟಿದ್ದಾರೆ, ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಒಂದು ಏನಾದರೂ ಡೌಟ್ಸ್ ಇದ್ದರೆ ನೀವು ಮೇಲ್ ಮಾಡಿ ಕ್ಲಾರಿಫಿಕೇಶನ್ ಮಾಡ್ಕೋಬೋದು. ಓಕೆನಾ, ಯಾರ್ಯಾರೆಲ್ಲ ಈ ಇಯರ್ ನೆಟ್ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿದ್ದೀರಾ, ಈ ಒಂದು ನಾನು ಏನು ವೆಬ್ಸೈಟ್ ಹೇಳಿದ್ನಲ್ಲ ಆ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ, ಈಗ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ನ, ಹೋಗಿ ಅಪ್ಲೈ ಮಾಡ್ಕೋಬೋದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.